33rd ಆರ್ ಕ್ವಶನ್. ಈ ವಿಡಿಯೋಲಿ 33rd ಆರ್ ಕ್ವಶನ್ ಸಾಲ್ವ್ ಮಾಡೋಣ. ಈಗ ಅದನ್ನ ಸಪರೇಟ್ ಆಗಿ ಬರ್ಕೊಂಡಿದ್ದೀನಿ ಇಲ್ಲಿ 33rd ಆರ್ ಕ್ವಶನ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಏರಿಯಾ ಆಫ್ ದ ಸೆಕ್ಟರ್ ಆಫ್ ಎ ಸರ್ಕಲ್ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ದಿ ಲೆಂತ್ ಆಫ್ ದ ಆರ್ಕ್ ಆಫ್ ದ ಸೇಮ್ ಸೆಕ್ಟರ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಏರಿಯಾ ಆಫ್ ದ ಸೆಕ್ಟರ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಆರ್ಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವರಿಬ್ರು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ಏನು ಫಾರ್ಮುಲಾ? ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಗೊತ್ತು. ಲೆಂತ್ ಆಫ್ ದ ಆರ್ಕ್ ಅಂದ್ರೆ ಏನು ಫಾರ್ಮುಲಾ? ಥೀಟಾ ಬೈ 360 ಇಂಟು 2 ಪೈ ಆರ್ ಅಂತ ಗೊತ್ತು. ಓಕೆ, ಈಗ ನೀವು ನೋಡಿದ್ರೆ ಈ ಟೀಟಾ ಕ್ಯಾನ್ಸಲ್ ಆಯ್ತು, 360 ಕ್ಯಾನ್ಸಲ್ ಆಯ್ತು, ಪೈ ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು? ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2r ಉಳಿತು. ಆರ್ ಸ್ಕ್ವೇರ್ ನ ನಾನು ಏನ್ ಬರಿಬಹುದು? ಆರ್ ಇಂಟು ಆರ್ ಅಂತ ಬರಿಬಹುದು, ಇಸ್ ಈಕ್ವಲ್ ಟು 2r. ಈಗ ಒಂದ್ ಆರ್ ಮಾತ್ರ ಲೆಫ್ಟ್ ಸೈಡ್ ಇಟ್ಕೊಂತೀನಿ, 2r ಇಂಟು ಆರ್ ಈ ಕಡೆ ಬಂದ್ರೆ ಡಿವೈಡ್ ಬೈ ಆರ್ ಆಯ್ತು, ಆರ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು? ಆರ್ ಇಸ್ ಈಕ್ವಲ್ ಟು 2. ಓಕೆ, ಸೊ ಈಗ ನಮ್ಗೇನು ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ರೇಡಿಯಸ್ ಎಷ್ಟು ಅಂತ ಗೊತ್ತಾಯ್ತು. ರೇಡಿಯಸ್ ಬಂದು 2 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ರೇಡಿಯಸ್ ಬಂದು 2 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ರೇಸ್ ಮಾಡ್ಬಿಡ್ತೀನಿ. ಈಗ ಅವ್ರೇನ್ ಕೇಳಿದ್ರು? ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್ ಕೇಳಿದ್ರು, ಕಂಡಿಡಿದ್ವಿ. ರೇಡಿಯಸ್ ಎಷ್ಟು? 2 ಸೆಂಟಿಮೀಟರ್. ಈಗ ಅವ್ರೇನ್ ಕೇಳ್ತಾ ಇದಾರೆ? ಅಂಡ್ ಆಲ್ಸೋ ದ ಆಂಗಲ್ ಸಬ್ಟೆಂಡೆಡ್ ಬೈ ದ ಆರ್ಕ್ ಎಟ್ ದ ಸೆಂಟರ್. ಎಟ್ ದ ಸೆಂಟರ್ ಅಂದ್ರೆ ಥೀಟಾ ವ್ಯಾಲ್ಯೂ ಕಂಡಿಡಿಬೇಕು. ಈಗ ಅವ್ರು ಕೊಟ್ಟಿರೋದೇನು? ಲೆಂತ್ ಆಫ್ ದ ಆರ್ಕ್ ಈಸ್ 44/21. ಅವ್ರೇನ್ ಕೊಟ್ಟಿದ್ದಾರೆ? ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 44/21 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾನು ಥೀಟಾ ಕಂಡಿಬೇಕು. ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಏನು? ಥೀಟಾ ಬೈ 360 ಇಂಟು 2 ಪೈ ಆರ್ ಅಂತ ಗೊತ್ತು, ಇಸ್ ಈಕ್ವಲ್ ಟು 44/21. ಈಗ ಥೀಟಾ ಬೈ 360 ಇಂಟು 2, ಪೈ ವ್ಯಾಲ್ಯೂ ಏನು? 22/7. ಆರ್ ವ್ಯಾಲ್ಯೂ ಏನು? ಆರ್ ವ್ಯಾಲ್ಯೂ ಬಂದ್ಬಿಟ್ಟು 2. ಓಕೆ, ಇಸ್ ಈಕ್ವಲ್ ಟು 44/21. ಓಕೆ, ಈಗ ನಾವೇನ್ ಮಾಡೋಣ? ಈ ಥೀಟಾ ಒಂದೇ ಇಲ್ಲಿ ಇಟ್ಕೊಳ್ಳೋಣ, ಇನ್ನು ಉಳ್ಕಿದ್ದೆಲ್ಲ ಆ ಕಡೆ ದೊಬ್ಬನ. ಥೀಟಾ ಇಸ್ ಈಕ್ವಲ್ ಟು ಓಕೆ 44/21. ಈಗ ನೀವು ನೋಡಿದ್ರೆ ಮೇಲೆ ಇರೋದೆಲ್ಲ ಏನಾಗುತ್ತೆ? ಮೇಲೆ ಇರೋದೆಲ್ಲ ಕೆಳಗಡೆ ಬರುತ್ತೆ. ಓಕೆ, ಸೊ ಇಂಟು 2 ಇಂಟು 22 ಇಂಟು 2. ಓಕೆ, ಈ 3 ನಂಬರ್ ಕೆಳಗಡೆ ಬರುತ್ತೆ, ಇವೆರಡು ನಂಬರ್ ಏನಾಗುತ್ತೆ? ಮೇಲೆ ಹೋಗುತ್ತೆ. ಇಂಟು 360 ಇಂಟು 7. ಓಕೆ, ಈಗ ಕ್ಯಾನ್ಸಲ್ ಮಾಡೋಣ. 22 1 ಜಾ, 22 2 ಜಾ, ಆಮೇಲೆ ಈ 2 ಕ್ಯಾನ್ಸಲ್ ಆಯ್ತು, 7 1 ಜಾ 7, 3 ಜಾ. ಓಕೆ, ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3, 120 ಜಾ. ಓಕೆ, ಇನ್ನೇನ್ ಕೆಳಗಡೆ 120 ಇಲ್ಲಿ ಉಳಿದಿದೆ, ಇಲ್ಲಿ 2 ಉಳಿದಿದೆ. 2 1 ಜಾ 260 ಜಾ. ಸೊ ಥೀಟಾ ವ್ಯಾಲ್ಯೂ ಎಷ್ಟು? 60 ಡಿಗ್ರಿ. ಸೊ ನಮಗೆ ಇಲ್ಲಿ ಎರಡು ವ್ಯಾಲ್ಯೂ ಗೊತ್ತಾಯ್ತು. ರೇಡಿಯಸ್ ಎಷ್ಟು? ರೇಡಿಯಸ್ ಬಂದು 2 ಸೆಂಟಿಮೀಟರ್, ಥೀಟಾ ಆಂಗಲ್ ಬಂದ್ಬಿಟ್ಟು ಎಷ್ಟು? 60 ಡಿಗ್ರಿ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಮತ್ತೆ ಸೆಟ್ 2, ಓಕೆ, 2 ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅವೆರಡು ಸಾಲ್ವ್ ಮಾಡ್ಬಿಟ್ಟು ಅದ್ರ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ, ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.